ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ವಿಡಿಯೋಸ್ ಫಾರ್ ಪಬ್ಲಿಕ್ಗೆ ಎಲ್ರಿಗೂ ಸ್ವಾಗತ. ಸ್ನೇಹಿತರೆ, ನೀವೇನಾದ್ರೂ ITI ಕಂಪ್ಲೀಟ್ ಮಾಡಿದ್ರಪ್ಪ ಅಂತಂದ್ರೆ ನಿಮ್ಗೆ ಏನಾಗುತ್ತೆ, ಇವಾಗಿನ ಒಂದು ಎಜುಕೇಶನ್ ಸಿಸ್ಟಮ್ ಅಲ್ಲಿ ಏನಾಗುತ್ತೆ, 4 ಮಾರ್ಕ್ಸ್ ಸೀಟ್ ನಿಮ್ಗೆ ಬಂದಿರುತ್ತೆ ಅಂತಂದ್ರೆ ಸೆಮಿಸ್ಟರ್ ವೈಸ್ ಅಲ್ಲಿ 4 ಮಾರ್ಕ್ಸ್ ಕಾರ್ಡ್ ಬಂದಿರುತ್ತೆ ನಿಮಗೆ. ಸೊ ಅದೇ ರೀತಿ ಆ, ಕೊನೆಯದಾಗಿ ಒಂದು ಕನ್ಸುಲೇಟೆಡ್ ಒಂದು ಮಾರ್ಕ್ಸ್ ಕಾರ್ಡ್ ಕೂಡ ಬಂದಿರುತ್ತೆ. ಸೊ ಅವೆಲ್ಲ ಏನಪ್ಪಾ ಅಂತಂದ್ರೆ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ಸೇ. ಬಟ್ ನಮ್ಗೇನಂತಂದ್ರೆ ನಮ್ಗೆ ಒಂದು ನ್ಯಾಷನಲ್ ಟ್ರೇಡ್ ಸರ್ಟಿಫಿಕೇಟ್ ಅಂತ ಬೇಕಾಗುತ್ತೆ. ಸೊ ನೀವು ಅದು ನಿಮ್ಮ ಒಂದು ಸೆಮಿಸ್ಟರ್ಸ್ ಅಥವಾ ನಿಮ್ಮ ಫೈನಲ್ ಎಕ್ಸಾಮ್ ಆದ ಮೇಲೆ ಏನಾಗುತ್ತೆ, ಆ ಒಂದು ಸರ್ಟಿಫಿಕೇಟ್ ನಮಗೆ ಸಿಗುತ್ತೆ. ಯಾವಾಗ? ಒಂದು ವರ್ಷ ಆದ್ಮೇಲೆ. ಮೊದಲೆಲ್ಲ ಒಂದು ವರ್ಷ ಆದ್ಮೇಲೆ ಬರ್ತಾ ಇತ್ತು. ಸೊ ಕಾಲೇಜ್ಗೆ ಬಂದ್ಬಿಟ್ಟು ನಾವು ಏನಪ್ಪಾ ಅಂತಂದ್ರೆ ಕಲೆಕ್ಟ್ ಮಾಡ್ಕೋಬೇಕಿತ್ತು. ಸೊ ಅದೇನ್ ಮಾಡ್ಬೇಕಿತ್ತಪ್ಪ ಅಂತಂದ್ರೆ ಕಾಲೇಜ್ ಅವರು ಅದಕ್ಕೆ ರಿಕ್ವೆಸ್ಟ್ ಕೊಟ್ಟು ಅದಾದ ಮೇಲೆ ಏನಾಗಬೇಕಾಗಿತ್ತು, ಆ ಒಂದು ಸರ್ಟಿಫಿಕೇಟ್ ನಮಗೆ ಕಾಲೇಜ್ಗೆ ಬಂದ್ಬಿಟ್ಟು ಸಿಕ್ತಿತ್ತು. ಬಟ್ ಇವಾಗ ಏನಂತಂದ್ರೆ ನಾವು ಆನ್ಲೈನ್ ಅಲ್ಲೇ ಅದನ್ನ ಡೌನ್ಲೋಡ್ ಮಾಡ್ಕೋಬಹುದು. ಸೊ ನಿಮ್ದೆಲ್ಲ ಕಂಪ್ಲೀಟ್ ಆಗಿ ITI ಕಂಪ್ಲೀಟ್ ಆಗಿತ್ತಪ್ಪ ಅಂತಂದ್ರೆ ನೀವು ಅದನ್ನ ಈಸಿಯಾಗಿ ಆನ್ಲೈನ್ ಅಲ್ಲೇ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಯಾವ ತರ ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ನಾನೇನ್ ಮಾಡ್ತೀನಿ, ನಿಮ್ಗೆ ನನ್ನ ಮೊಬೈಲ್ ಸ್ಕ್ರೀನ್ ಅಲ್ಲೇ ನಿಮ್ಗೆ ತೋರಿಸ್ತೀನಿ. ಸೊ ನೀವು ಅದನ್ನ ಈಸಿಯಾಗಿ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಸೊ ಮೊದಲಿಗೆ ಏನೇನ್ ಬೇಕಾಗುತ್ತೆ, ನೀವು ಆ ಸರ್ಟಿಫಿಕೇಟ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕಪ್ಪ ಅಂತಂದ್ರೆ ನಿಮ್ಮ ಒಂದು ಹೆಸರು ಮತ್ತೆ ಡೇಟ್ ಆಫ್ ಬರ್ತ್ ಇದ್ರೆ ಸಾಕು. ಸೊ ನಿಮ್ಮ ಹೆಸರು ಏನಿರಬೇಕು, ಕಂಪ್ಲೀಟ್ ಆಗಿ ಯಾವ ತರ ಇತ್ತಲ್ಲ ನಿಮ್ಮ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಅದೇ ತರ ಇರಬೇಕು. ಸೊ ಒಂದು ಯಾವ್ದಾದ್ರು ಸೆಮ್ದು ಒಂದು ಮಾರ್ಕ್ಸ್ ಕಾರ್ಡ್ ಅನ್ನ ನಿಮ್ಮ ಹತ್ರ ಓಪನ್ ಆಗಿ ಇಟ್ಕೊಂಡ್ರೆ ಸಾಕು. ಅದನ್ನ ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬಹುದು. ಬನ್ನಿ, ನಾನು ಸ್ಕ್ರೀನ್ ರೆಕಾರ್ಡ್ ಅನ್ನ ಆನ್ ಮಾಡ್ಬಿಟ್ಟು ನಿಮ್ಗೆ ತೋರಿಸ್ತೀನಿ. ಸ್ನೇಹಿತರೆ, ನೋಡ್ಬೋದು ಸ್ಕ್ರೀನ್ ರೆಕಾರ್ಡರ್ ಆನ್ ಆಗಿದೆ. ಸೊ ಗೂಗಲ್ ಅಲ್ಲಿ ಓಪನ್ ಮಾಡ್ಕೊಂಡು ನೀವೇನ್ ಮಾಡಿ, NCVT MIS ಅಂತ ಸರ್ಚ್ ಮಾಡಿ. ಸೊ NCVT MIS ಅಂತ ಸರ್ಚ್ ಮಾಡ್ರಪ್ಪ ಅಂತಂದ್ರೆ ಇದೇನೊಂದು ಗೌರ್ಮೆಂಟ್ ವೆಬ್ಸೈಟ್. ಇದು ನ್ಯಾಷನಲ್ ಕೌನ್ಸಿಲ್ ಫಾರ್ ವೆಕೇಶನಲ್ ಟ್ರೈನಿಂಗ್ ಅಂತ ಬರುತ್ತೆ NCVT ಅಂದ್ರೆ. ಸೊ ನೀವು ಏನಾದ್ರೂ NCVT ಅಲ್ಲಿ ನೀವು ಮಾಡಿದ್ರಪ್ಪ ಅಂತಂದ್ರೆ ನಿಮ್ಗೆ NTC ಸರ್ಟಿಫಿಕೇಟ್ ಬರುತ್ತೆ. SCVT ಮಾಡಿದ್ರಂದ್ರೆ ಬರಲ್ಲ. ಸೊ ಫೈನಲ್ ಆಗಿ ನಿಮ್ಗೆ ಯಾವ ಸರ್ಟಿಫಿಕೇಟ್ ಸಿಕ್ಕಿರತ್ತಲ್ಲ SCVT ಅದೇ ನಿಮ್ಮ ಫೈನಲ್ ಸರ್ಟಿಫಿಕೇಟ್. NCVT ಅಲ್ಲಿ ಮಾಡಿದ್ರೆ ಮಾತ್ರ ನಿಮ್ಗೆ ಏನಾಗುತ್ತೆ, NTC ಸರ್ಟಿಫಿಕೇಟ್ ಸಿಗುತ್ತೆ, ಅಂದ್ರೆ ನ್ಯಾಷನಲ್ ಟ್ರೇಡ್ ಸರ್ಟಿಫಿಕೇಟ್ ನಿಮಗೆ ಸಿಗುತ್ತೆ. ಸೊ NCVT MIS ಅನ್ನು ಓಪನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡ್ಬೋದು ಫಸ್ಟ್ ವೆಬ್ಸೈಟ್ ಇದೆಯಲ್ಲ, ಅದನ್ನ ಓಪನ್ ಮಾಡ್ಕೊಳ್ಳಿ. ಸೊ ಫಸ್ಟ್ ವೆಬ್ಸೈಟ್ ಅನ್ನ ನೀವು ಓಪನ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ನಿಮಗೆ NCVT MIS ಅಫಿಷಿಯಲ್ ವೆಬ್ಸೈಟ್ ಇಲ್ಲಿ ನಮಗೆ ಓಪನ್ ಆಗುತ್ತೆ. ಸೊ ಇವಾಗ ಏನೇ ಕೆಲಸ ಆದ್ರೂ ITI ರಿಲೇಟೆಡ್ ಎಲ್ಲ ಇದ್ರಲ್ಲೇನೆ. ಸೊ ನೀವು ನಿಮ್ಮ ಪ್ರೊಫೈಲ್ ಅನ್ನ ಸರ್ಚ್ ಮಾಡ್ಬೋದು, ಯಾವ ಕಾಲೇಜು ಏನು ಎಲ್ಲ ರೆಕಾರ್ಡ್ಸು ನಿಮಗೆ ಇದರಲ್ಲಿ ನಮಗೆ ಸಿಗುತ್ತೆ. ಸೊ ಇಲ್ಲಿ ನೋಡ್ಬೋದು ITI ಇದೆ, ಟ್ರೈನಿ ಇದೆ, ವೆರಿಫಿಕೇಶನ್ ಇದೆ, ಇನ್ಸ್ಟ್ರಕ್ಟರ್ ಇದೆ, ಎಕ್ಸಾಮಿನರ್ ಇದೆ, ಕ್ಯಾಲೆಂಡರ್ ಇದೆ. ಸೊ ಎಲ್ಲ ಕಂಪ್ಲೀಟ್ ಆಗಿ ನಮಗೆ ಇದರಲ್ಲಿ ಸಿಗುತ್ತೆ. ಸೊ ಇವಾಗ ನಾವೇನಪ್ಪಾ ಅಂತಂದ್ರೆ NTC ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡ್ಕೋಬೇಕಪ್ಪ ಅಂತಂದ್ರೆ ಇಲ್ಲಿ ನೋಡ್ಬೋದು ವೆರಿಫಿಕೇಶನ್ ಅಂತ ಇದೆ. ಸೊ ಅದ್ರ ಮೇಲೆ ನೀವು ನಿಮ್ಮ ಒಂದು ಸರ್ಟಿಫಿಕೇಟ್ಸ್ ನ ವೆರಿಫಿಕೇಶನ್ ಮಾಡಿಸ್ಕೋಬಹುದು. ಇಲ್ಲಿ ನೋಡ್ಬೋದು ಈ ಸರ್ಟಿಫಿಕೇಟ್ ವೆರಿಫಿಕೇಶನ್ ಸರ್ಟಿಫೈಡ್ ಟ್ರೈನಿ ಸರ್ಚ್. ಸೊ ಇದರಲ್ಲೆಲ್ಲ ಮಾಡ್ಬೋದು. ನೆಕ್ಸ್ಟ್ ಟ್ರೈನಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಟ್ರೈನಿ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಂತಂದ್ರೆ ಟ್ರೈನಿ ಸರ್ಚ್, ಟ್ರೈನಿ ವೆರಿಫಿಕೇಶನ್ ಬಿಫೋರ್ HT, ಟ್ರೈನಿ ಪ್ರೊಫೈಲ್, NAC ಲೆಜೆಸಿ ಸರ್ಟಿಫಿಕೇಟ್, CO ಸರ್ಟಿಫಿಕೇಟ್ ಡೌನ್ಲೋಡ್, ಫ್ಲೆಕ್ಸಿ ಮಾರ್ಕ್ಸ್ ಶೀಟ್ ಸರ್ಟಿಫಿಕೇಟ್. ಸೊ ಇದೆಲ್ಲ ನಿಮಗೆ ಇಲ್ಲಿ ಸಿಗುತ್ತೆ. ಸೊ ಲಾಸ್ಟ್ ಅಲ್ಲಿ ನೋಡಬಹುದು NTC ಲೆಜೆಸಿ ಸರ್ಟಿಫಿಕೇಟ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಇಲ್ಲಿ ನೋಡಬಹುದು NTC ಸರ್ಟಿಫಿಕೇಟ್ ಡೌನ್ಲೋಡ್ ಅಂತ ನಿಮಗೆ ಇಲ್ಲಿ ಓಪನ್ ಆಗುತ್ತೆ. ಸೊ ಮೊದಲಿಗೆ ಏನಪ್ಪಾ ಅಂತಂದ್ರೆ ನಿಮ್ಗೆ ಟ್ರೈನಿ ನೇಮ್ ಅಂತ ಕೇಳುತ್ತೆ. ಅದೇ ರೀತಿ ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ಅಂತ ಕೇಳುತ್ತೆ. ಇಲ್ಲಿ ನಾವು ಏನ್ ಮಾಡ್ಬೇಕಪ್ಪ ಅಂದ್ರೆ ಟ್ರೈನಿ ನೇಮ್ ಅನ್ನ ಹಾಕ್ಬೇಕು. ಸೊ ಟ್ರೈನಿ ನೇಮ್ ಅನ್ನ ನಾನು ಯಾವ್ದೋ ಒಂದು ಹಾಕ್ತೀನಿ, ನನ್ನ ಒಂದು. ಸೊ ಕರೆಕ್ಟ್ ಆಗಿ ನಿಮ್ಮ ಟ್ರೈನಿ ನೇಮ್ ಅನ್ನ ಹಾಕ್ಬೇಕು. ನೆಕ್ಸ್ಟ್ ಇಲ್ಲಿ ಡೇಟ್ ಆಫ್ ಬರ್ತ್ ಅನ್ನ ಹಾಕ್ಬೇಕು. ಸೊ ಡೇಟ್ ಆಫ್ ಬರ್ತ್ ಹಾಕ್ಬೇಕಾದ್ರೆ ಕರೆಕ್ಟ್ ಆಗಿ ಹಾಕಿ 8. ನೆಕ್ಸ್ಟ್ ಇಲ್ಲಿ ಮಂತ್, ನೇಮ್ ಹಾಕ್ಬೇಕು. ಅದೇ ರೀತಿ ಹುಟ್ಟಿದ ವರ್ಷ ಹಾಕ್ಬಿಟ್ಟು ನೀವೇನ್ ಮಾಡ್ಬೇಕು, ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಸೊ ಸರ್ಚ್ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರೆ ಇಲ್ಲಿ ನೋಡ್ಬೋದು ಈ ತರ ನಿಮ್ಮ ಒಂದು ಡೀಟೇಲ್ ಆಗಿ ಕಂಪ್ಲೀಟ್ ಆಗಿ ಇಲ್ಲಿ ಓಪನ್ ಆಗುತ್ತೆ. ಸೊ ಇದ್ರಲ್ಲಿ ನಿಮ್ಮ ಒಂದು ನೇಮ್ ಯಾವುದು ಅಂತ ನೋಡ್ಕೊಂಡ್ಬಿಟ್ಟು ನಾನು ಸರ್ಚ್ ಮಾಡಿರೋದು ಇಲ್ಲಿ ನೋಡ್ಬೋದು ರಾಜು ನಿಂಗಪ್ಪ ಕಡಗಾಮಿ ಅಂತ. ಸೊ ನಾನೇನ್ ಮಾಡ್ತೀನಿ, ಆ ಒಂದು ಸರ್ಟಿಫಿಕೇಟ್ ಅನ್ನ ಡೌನ್ಲೋಡ್ ಮಾಡ್ತೀನಿ. ಸೊ ಡೌನ್ಲೋಡ್ ಮಾಡ್ಕೊಂಡಾದ ಮೇಲೆ ಏನಾಗುತ್ತೆ, ಆ ಸರ್ಟಿಫಿಕೇಟ್ ನಮಗೆ ಡೌನ್ಲೋಡ್ ಆಗುತ್ತೆ. ಸೊ ಅಂದ್ರೆ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಸರ್ಟಿಫಿಕೇಟ್ ಇವಾಗ ಡೌನ್ಲೋಡ್ ಆಗಿದೆ. ನಾನು ಅದನ್ನ ಓಪನ್ ಮಾಡ್ಬಿಟ್ಟು ನಿಮ್ಗೆ ತೋರಿಸ್ತೀನಿ. ಸೊ ಇಲ್ಲಿ ನೋಡ್ಬೋದು NTC ಸರ್ಟಿಫಿಕೇಟ್ ಏನಾಗಿದೆ, ಡೌನ್ಲೋಡ್ ಆಗಿ ಓಪನ್ ಕೂಡ ಆಗಿದೆ. ಸೊ ಈ ರೀತಿ ನೀವು ಏನ್ ಮಾಡೋದಪ್ಪ ಅಂತಂದ್ರೆ ನಿಮ್ಮ ಮೊಬೈಲ್ ಅಲ್ಲೇ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಸೊ ಕಾಲೇಜ್ಗೆ ಹೋಗಿ ಅವ್ರ ಹತ್ರ ವೆರಿಫೈ ಮಾಡ್ಕೊಂಡು ನಾವು ಸರ್ಟಿಫಿಕೇಟ್ ಅನ್ನು ಕಲೆಕ್ಟ್ ಮಾಡ್ಕೊಳ್ಳೋದಕ್ಕಿಂತ ನಾವು ಆರಾಮಾಗಿ ನಮ್ಮ ಮೊಬೈಲ್ ಅಲ್ಲೇ ನಾವು ಏನಪ್ಪಾ ಅಂತ ಡೌನ್ಲೋಡ್ ಮಾಡ್ಕೋಬಹುದು ಈಸಿಯಾಗಿ. ಸೊ ಕೆಲವೊಂದು ಅಂತಂದ್ರೆ ಇವಾಗ ಒಂದು ಸ್ಟಾರ್ಟಿಂಗ್ ಅಲ್ಲಿ ಸೆಮಿಸ್ಟರ್ ಏನ್ ಬಂತಲ್ಲ, ಸೊ ಅವ್ರದ್ದೆಲ್ಲ ಸ್ವಲ್ಪ ಅಪ್ಲೋಡ್ ಆಗಿರೋ ಡೌಟ್. ಬಟ್ ಏನಂತಂದ್ರೆ
ಅದು ಅಪ್ಲೋಡ್ ಆಗುತ್ತೆ, ಸ್ವಲ್ಪ ಟೈಮ್ ತಗೊಳುತ್ತೆ. ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲೇ ಸ್ವಲ್ಪ ಅವ್ರದ್ದು ಸರ್ವರ್ ಸೆಟ್ ಮಾಡೋದು ಅದು ಇದು ಪ್ರಾಬ್ಲಮ್ಸ್ ಇರುತ್ತೆ. ಬಟ್ ಅದಾದ ಮೇಲೆ ಏನಿದೆ ಅದೆಲ್ಲ ಕಂಪ್ಲೀಟ್ ಆಗಿ ಅಪ್ಲೋಡ್ ಆಗಿರುತ್ತೆ. ಸೊ ನೀವು ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಇಷ್ಟು ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.